ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಆ್ಯಕ್ಚುಲಿ ಆಫ್ಟರ್ನೂನ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೆಲ್ಲ ಜಾತ್ರೆ ಇತ್ತಲ್ವ, ಜಾತ್ರೆ ಎಲ್ಲ ನೋಡಿ ಫುಲ್ ಮಳೆ ಬಂತು. ಸೊ ಜಾತ್ರೆನೂ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಇವತ್ತು ಹೊಸ್ದುಡ್ಕಿತ್ತಲ್ವ, ಅದೆಲ್ಲ ಮುಗಿಸಿ ಊಟ ಎಲ್ಲ ಮಾಡಿಕೊಂಡು ಇಲ್ಲೇ ಹಳ್ಳಿ ಸೈಡೆಲ್ಲ ಕಾವಲಿ ಇರುತ್ತೆ ಅಲ್ವಾ, ಅಲ್ಲ ಸ್ವಲ್ಪ ಆಟ ಆಡ್ಕೊಬರೋಣ, ಮಕ್ಕಳೆಲ್ಲ ಇದ್ರಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಕಾವಲಿ ಅಂದರೆ ಗೊತ್ತು ಅಂತ ತಿಳ್ಕೊತೀನಿ. ಹಳ್ಳಿ ಸೈಡಲ್ಲಿ ನೀರೆಲ್ಲ ಬರುತ್ತಲ್ಲ, ಅದು ಅಲ್ಲಿ ನೋಡೋಣ. ಒಂದು ಚಿಕ್ಕ ಕಾಲುವೆ ಇದೆ, ಬಿಸಿಲು ಅಲ್ವಾ, ಸ್ವಲ್ಪ ನೀರೆಲ್ಲ ಆಟ ಆಡ್ಕೊಬರೋಣ ಅಂತೇಳಿ ಹೊರಡ್ತಾ ಇದ್ದೀವಿ ಎಲ್ಲರೂ. ಸೊ ಬನ್ನಿ, ಹೇಗಿರುತ್ತೆ ತೋರಿಸ್ತೀನಿ ನಿಮ್ಮ ಜೊತೆ, ಬನ್ನಿ. ಎಲ್ಲ ಹೊರಡ್ತಾ ಇದ್ದೀವಿ. ಲಾಸ್ಟಲ್ಲಿ ಬರೋರು ಬೀಗ ಹಾಕೊಬನ್ರಪ್ಪ. ಎಲ್ಲ ಹೊರಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು, ಫುಲ್ ಆಟ ಆಡೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಅಲ್ವ ನೀರಲ್ಲಿ. ಬನ್ನಿ ಬನ್ನಿ. ಅಯ್ಯಪ್ಪ ನೋಡಿ, ನೀರೇ ಇಲ್ಲ ಈ ಬೇಸಿಗೆಗೂ, ಅದಕ್ಕೂ ಕಾವಲಿ ಸ್ಥಿತಿ ಹೆಂಗ. ಅಯ್ಯಪ್ಪ, ಒಂದು ಸ್ವಲ್ಪ ನೀರೇ ಇಲ್ಲ. ಹಳ್ಳಿ ನೇಚರ್ ಫುಲ್ ಒಂಥರ ಸಖತ್ತಾಗೈತಲ್ವ. ಹಸಿರಾಗಿರುತ್ತೆ, ಚೆನ್ನಾಗಿರುತ್ತೆ. ಬಂದ್ವಿ ಇಲ್ಲಿ ಕಾವಲಿ ಹತ್ರ. ಚೆನ್ನಾಗಿದೆ ಗೊತ್ತಾ? ಯಪ್ಪ, ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ನೀರಿದ್ದೀವಿ. ನೀರು ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ, ತೋರಿಸ್ತೀನಿ ನೋಡಿ. ಫುಲ್ ನೀರು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಲಾಸ್ಟ್ ಟೈಮ್ ಫುಲ್ಲು ಇತ್ತು. ಏಕೆ ಇಲ್ಲಿ ನೀರು ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಮುಂದೆಗಡೆ ಇನ್ನೊಂದಿದೆ ಅಂತೆ, ಅಲ್ಲಿ ಹೋಗ್ತಾ ಇದ್ದೀವಿ. ಅದೇಗಿದೆ ಅಂತ ನೋಡೋಣ, ಬನ್ನಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ, ತೋರಿಸ್ತೀನಿ. ಆಂಜನೇಯ ಸ್ವಾಮಿ ದೇವಸ್ಥಾನ, ನವಗ್ರಹ ದೇವಸ್ಥಾನ ಒಳಗಡೆ. ಇದು ಇನ್ನೊಂದು ಹೆಸರು ಏನೋ ಅಂತಾರಲ್ಲ, ಇದು ಕೋಳ್ಬಾವಿ ದೇವಸ್ಥಾನ ಅಂತ ಹೇಳ್ತಾರಂತೆ. ಕೋಳ್ಬಾವಿ KRS. ಫುಲ್ ನೀರು ನೋಡಿ, ಇಲ್ಲಿ ಚೆನ್ನಾಗೈತಲ್ವಾ ನೀರು. ವಾ ಅಣ್ಣ, ಈ ಕಡೆ ಎಲ್ಲ ನೀರು ಫುಲ್ ಇಲ್ಲ, ನೀರು ಇರ್ತಿತ್ತು ಅಲ್ವಾಗ, ಈಗ ಬೇಸಿಗೆ, ಅದಕ್ಕೆ ನೀರಿಲ್ಲ. ವಾ ಯಪ್ಪ, ಆ ಕಡೆ ಫುಲ್ ನೀರು ಚೆನ್ನಾಗೈತೆ. ಪಾಚಿ ಇಲ್ಲಿ ಸುಮಾರು ಫಿಲಿಮ್ಗಳು ತೆಗ್ದವ್ರೆ ಅಲ್ವಾ ಅಣ್ಣ, ಫುಲ್ ಫಿಲಿಮ್ ಶೂಟ್ ಮಾಡೋರು ಈ ಕಡೆ ಎಲ್ಲ. ಇದು ಎಡ್ಮುರಿ ಬಲ್ಮುರಿಗೆಲ್ಲ ಟಚ್ ಆಯ್ತು. ಎಡ್ಮುರಿ ಆ ಸೇಟಿ ಕಟ್ಟೆಯಿಂದ ದಾಟೋದ್ರೆ ಬಲ್ಮುರಿ ನೋಡಿ ಗೈಸ್, ಇದೆ ಎಡ್ಮುರಿ, ಈ ಕಡೆ ಮೈಸೂರು ಹತ್ರ. ಬಲ್ಮುರಿ ಬಲ್ದ ಕಡೆ ಇದೆ, ಇದು ಎಡಮುರಿ ಎಡದ ಕಡೆ ಇದೆ ಅಷ್ಟೇ. ಅದೇ ಎಡಮುರಿ, ಇದು ಬಲ್ಮುರಿ ಬೆಳಗೋಳ. ಅದೇ ಶೇಟಿ ಕಟ್ಟೆ ಮೇಲೆ ಸೀದಾ ಒಂದೇ ರೋಡ್. ಹಾಯ್, ನೀರಿಗೆ ಕರ್ಕೊಂಡ್ ಬಂದಿರೋದು ಜಾಸ್ತಿ. ಈ ಸಖತ್ತಾಗಿ ಬೀಳ್ತೈತೆ ಮಾತ್ರ. ಯಾವ್ಯಾವ ಫಿಲಿಮ್ ತೆಗ್ದವ್ರೆ ಅಕ್ಕ? ಯಾವ್ದ್ಯಾವುದು ಹುಡುಗರ ಫಿಲಿಮು? ಹಾಂ, ಫಿಲಿಮ್ ನೋಡಿ ಗೈಸ್. ಇದು ಯಾರಾದರೂ ಇಲ್ಲಿಗೆ ಬಂದಿದ್ದರೆ ಕಮೆಂಟಲ್ಲಿ ಹೇಳಿ ನನಗೆ. ಈ ಪ್ಲೇಸ್ ನೋಡಿದ್ದೀನಿ ಅಂತ ಅಂದರೆ ಕಾಲೆಲ್ಲ ಸಿಕ್ಕಾಪಟ್ಟೆ ಬಿಸಿ ಬಿಸಿ. ಫೈನಲಿ ಸ್ವಲ್ಪ ನೀರಿರೋ ಜಾಗಕ್ಕೆ ಬಂದ್ವಿ, ಯಾಕಂದರೆ ಮಕ್ಕಳೆಲ್ಲ ಇದ್ದಾರಲ್ವ. ಸೊ ಭಯ, ಅದಕ್ಕೆ ನಿಧಾನಕ್ಕೆ ಇಲ್ಲೇ ಆಟ ಆಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಿ ಈಗ ಹೆಂಗೆ ಫುಲ್ ಎಂಜಾಯ್ ಮಾಡ್ತೀವಿ ಅಂತ. ಅಯ್ಯಪ್ಪ, ಮುಳ್ಳು ಚುಚ್ಚಿಬಿಡ್ತಣ್ಣ. ಭಯ ಯಪ್ಪ, ನೀರು ಅಂದ್ರೆ ನನಗೆ. ಅಪ್ಪ ಆಯ್ ಮಾಡು. ಎದ್ರಕತ್ತಳಕವಳು, ಫುಲ್ ಎದ್ರಕತ್ತಳವಳು ಅಮ್ಮ. ಬಿದ್ದೈತಳಕವಳು. ಹಾಯ್ ಮಾಡ ಗೈಸ್, ಹಾಯ್ ಮಾಡಿ.
ಬೇಡ ಸೋಮಣ್ಣ ತಲೆ ಹೊಡ್ಕತಾನೆ ಫೈನಲಿ ಎಲ್ಲರೂ ಆಟಾಡ್ಕೊ ಬಂದಾಯ್ತು. ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಗೈಸ್. ತುಂಬ ಸಖತ್ತಾಗಿತ್ತು. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಮನೆಗೆ ಹೋದ್ಮೇಲೆ ಇನ್ನೇನು ಅಂತ ಹೇಳ್ತೀನಿ ಬನ್ನಿ. ಸೊ ಆಟ ಎಲ್ಲ ಮುಗಿಸ್ಕೊಂಡು ಬಂದು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ವಿ. ಸೊ ಅದಕ್ಕೆ ಅಕ್ಕ ಬಾದಾಮಿ ಪುರಿ ಮಾಡ್ಕೊಂಡು ಕೊಡ್ತೀನಿ ತಗೊಂಡೋಗಿ ಅಂತ ಹೇಳಿದರು. ಅದಕ್ಕೆ ಬಾದಾಮಿ ಪುರಿನ ಅಕ್ಕ ರೆಡಿ ಮಾಡ್ಕೋತಾ ಇದ್ರು. ಆ್ಯಕ್ಚುಲಿ ಇದ್ರದ್ದು ನನ್ನ ರೆಸಿಪಿನ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಇವಾಗ ಬೇಗ ಸ್ಟೆಪ್ ಬೈ ಸ್ಟೆಪ್ ಏನು ರೆಸಿಪಿ ತೋರಿಸ್ತಾ ಇಲ್ಲ, ಬೇಗನೆ ವೀಡಿಯೋ ಮಾಡ್ಕೊಬಿಡ್ತಾ ಇದ್ದೀನಿ. ಸೊ ಅದಕ್ಕೆ ಸಿಂಪಲ್ಲಾಗಿ ಹೇಳ್ತೀನಿ. ನಿಮ್ಮ ಮನೇಲೂ ಗೊತ್ತಿರುತ್ತೆ ಯಾವ ಥರ ಬಾದಾಮಿ ಪುರಿ ಮಾಡೋದು ಅಂತ. ಸೊ ನಮ್ಮನೇಲಿ ಹೇಗೆ ಮಾಡ್ತೀವಿ ಅಂದರೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಸೋಡಾ, ಕೇಸರಿ ಕಲರ್ ಆ್ಯಡ್ ಮಾಡ್ತೀವಿ, ಇಲ್ಲಾಂದರೆ ಯೆಲ್ಲೋ ಕಲರ್ ಆದರೂ ಆ್ಯಡ್ ಮಾಡ್ಕೋಬೋದು. ಮತ್ತು ಅದಕ್ಕೆ ತುಪ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಕಲಸಿ ಒಂದು 15 ಮಿನಿಟ್ಸ್ ಅದನ್ನು ನೆನೆಯೋಕ್ಕೆ ಬಿಡಬೇಕು. ಯಾಕಂದರೆ ಸ್ಮೂತಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ನೆನೆಸಿಟ್ಬಿಟ್ಟು 5 ನಿಮಿಷ ನೆನೆಯೋಕ್ಕೆ ಇಟ್ಬಿಟ್ಟು ಆಮೇಲೆ ಅಕ್ಕ ಎಣ್ಣೆನ ಕಾಯಲಿಕ್ಕೆ ಇಟ್ಬಿಟ್ಟು ಈ ಕಡೆ ಸಕ್ಕರೆ ಪಾಕನೂ ಕೂಡ ಮಾಡ್ಕೊಂಡಿದ್ರು. ನಮಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಕೂಡ ಯಾರೂ ಹೆಲ್ಪ್ ಮಾಡೋಕ್ಕೆ ಹೋಗಲಿಲ್ಲ, ಅಕ್ಕನೇ ಕೂಡ ಮಾಡಿಕೊಡ್ತಾಯಿದ್ದು. ಸೊ ಅದನ್ನು ಶೇಪಲ್ಲಿ ಒತ್ತಿಟ್ಕೊಂಡು ಆ ಕಡೆ ಎಣ್ಣೆನೂ ಕಾಯ್ದಿತ್ತಲ್ಲ ಅದರೊಳಗಡೆ ಹಾಕಿ ಆ್ಯಂಡ್ ಸಕ್ಕರೆ ಪಾಕನೂ ರೆಡಿಯಾಗಿತ್ತಲ್ವ ಅದರೊಳಗಡೆ ಹಾಕೋತಾಯಿದ್ರು. ಸೊ ಆ ಕಡೆ ರೆಡಿ ಆಗ್ತಾಯಿದ್ರು, ನಾನು ಕೂಡ ರೆಡಿ ಆಗ್ತಾಯಿದ್ದೆ. ಆ್ಯಕ್ಚುಲಿ ಇಲ್ಲೇ ನಮಗೆ ಊರು ಹತ್ರ ಇರೋದ್ರಿಂದ ಅಷ್ಟೇನು ಮೇಕಪ್ ನಾವು ಆ್ಯಡ್ ಮಾಡೋದಿಲ್ಲ. ಫಂಕ್ಷನ್ ಇದ್ದರೆ ಮಾತ್ರ ಸ್ವಲ್ಪ ಫೌಂಡೇಶನ್ ಪೌಡರ್ನ ಟಚ್ ಅಪ್ ಮಾಡ್ಕೋತೀವಿ ಅಷ್ಟೇ. ಸೊ ಸಿಂಪಲ್ಲಾಗಿ ಆದರೆ ನಾನು ಗಾರ್ನಿಯರ್ ಕ್ರೀಮನ್ನೇ ಯೂಸ್ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ. ಆ್ಯಕ್ಚುಲಿ ನಮ್ಮೂರಿಂದ ಇಲ್ಲಿಗೆ 1/2 ಅವರಲ್ಲಿ ಹೋಗ್ಬೋದು ಅಂತ ಹೇಳಿದ್ದೆ. ಸೊ 1/2 ಅವರ್ ಜರ್ನಿ ಅಷ್ಟೇ ಅಲ್ವಾ. ಸೊ ಅಕ್ಕ ಈ ಕಡೆ ರೆಡಿಯಾಗಿ ಪಾಪಗೂ ಕೂಡ ರೆಡಿ ಮಾಡ್ಕೋತಾ ಇದ್ರು. ಅಕ್ಕನ ಮಗನೂ ಕೂಡ ಬರ್ತೀನಿ ಅಂತ ಹೇಳಿದ್ದ ಊರಿಗೆ. ಸೊ ಕರ್ಕೊಂಡು ಹೋಗೋಣ ಅಂತ ಇದ್ವಿ. ಈ ಕಡೆ ಸಕ್ಕರೆ ಪಾಕದೊಳಗಡೆ ಹಾಕಿದ್ರಲ್ಲ ಅದನ್ನು ಅಕ್ಕ ಇಟ್ಟಿರ್ತಾಯಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಾಗಿ. ಆ್ಯಂಡ್ ಹಳ್ಳಿ ಕಡೆ ಸೊಪ್ಪು ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳಿಬಿಟ್ಟು ಸೊಪ್ಪು ತಗೊಳ್ಳೋಣ ಅಂತ ತಗೊಂಡು ಇಟ್ಕೊಂಡಿದ್ವಿ. ಊರಿಗೆ ಹೋಗ್ತೀವಲ್ಲ, ಊರಿಗೆ ಹೋಗ್ಬೇಕಾದ್ರೆ ತಗೊಂಡು ಹೋಗೋಣ ಅಂತ ಅದನ್ನೆಲ್ಲ ಅಕ್ಕ ಎತ್ತಿಟ್ಕೋತಾ ಇದ್ರು. ಸೊ ಊರಿಗೆ ಹೊರಟ್ವಿ. ಈಗ ಕೊನೆಯದಾಗಿ ಅಕ್ಕನ ಮಗನೂ ಕರ್ಕೊಂಡು ಬಾದಾಮಿ ಪುರಿ ತೊಗೊಂಡು ಎಲ್ಲ ಹೊರಟ್ವಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.